ಬ್ರೈಟ್ ವೇ ಆಂಗ್ಲ ಮಾಧ್ಯಮ ಶಾಲೆಗೆ 100ರಷ್ಟು ಫಲಿತಾಂಶ. ಕಂಪ್ಲಿ ಪಟ್ಟಣದ ಬ್ರೈಟ್ ವೇ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ರಷ್ಟು ಫಲಿತಾಂಶ ದಾಖಲಿಸಿ ಗಮನ ಸೆಳೆದಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಯು ಶಿವರಾಜ್ ರವರು, ನಮ್ಮ ಶಾಲೆ ಕಳೆದ 9 ವರ್ಷಗಳಿಂದ ನಿರಂತರವಾಗಿ 100ರಷ್ಟು ಫಲಿತಾಂಶ ಸಾಧಿಸ್ತಾ ಇದ್ದು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾದ 20 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪರೀಕ್ಷೆಯಲ್ಲಿ ಜಿ ವಿಶ್ವನಾಥ್ 586 ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡರೆ ಯುನಂದಿತ್ 585 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಸಾಧನೆಗೆ ಶ್ರಮಿಸಿದ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಸಹಕರಿಸಿದ ಪೋಷಕರಿಗೆ ಅಭಿನಂದನೆ ಸಲ್ಲಿಸಿದರು. ಶಾಲೆಯ ಮುಖ್ಯ ಗುರು ಚಂದ್ರಶೇಖರ್, ಸಂಸ್ಥೆಯ ಅಧ್ಯಕ್ಷೆ ವಿನೂತ ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳ ಸಾಧನೆಯನ್ನು ಶ್ಲಾಘಿಸಿ ಅಭಿನಂದಿಸಿದ್ದಾರೆ. 25 ಮತ್ತು 26ನೇ ಸಾಲಿನ ನಮ್ಮ ಬ್ರೈಟ್ ವೇ ಶಾಲೆಯು ಕಂಪ್ಲಿ ಪಟ್ಟಣದಲ್ಲಿ 100ಕ್ಕೆ 100 ಫಲಿತಾಂಶವನ್ನು ಪಡೆದ ಏಕೈಕ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿರುತ್ತದೆ. ಅದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ನಮ್ಮ ಸಂಸ್ಥೆಯಿಂದ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತು ನಮ್ಮ ಎಲ್ಲ ಟೀಚಿಂಗ್ ಸ್ಟಾಫು ಮತ್ತು ನಾನ್ ಟೀಚಿಂಗ್ ಸ್ಟಾಫು ಅವರ ಹಾರ್ಡ್ ವರ್ಕ್ನಿಂದ ನಮ್ಮ ಶಾಲೆಯು ಬ್ರೈಟ್ ವೇ ಶಾಲೆಯು 100ಕ್ಕೆ 100 ಫಲಿತಾಂಶ ಬಂದಿರುತ್ತದೆ. ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ವರ್ಷದ ಅಡ್ಮಿಷನ್ಗಳು ಓಪನ್ ಆಗಿದ್ದಾವೆ. ಈಗ ಮುಂದಿನ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಒಂದು ಸಬ್ಜೆಕ್ಟನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ನಾವು ಬೋಧನೆಯನ್ನು ಮಾಡಲಾಗುತ್ತದೆ. ಇದು ಕಂಪ್ನಿಯಲ್ಲೇ ಪ್ರಥಮ ಬಾರಿಗೆ ನಾವು ಬೋಧಿಸಲಾಗುತ್ತದೆ. ನಮ್ಮ ಸಂಸ್ಥೆಯ ಟೀಚರ್ಸ್ಗಳು ಈ ಲೋ ಲರ್ನರ್ಸ್ ಏನಿರ್ತಾರೆ ಅಂಥ ಮಕ್ಕಳಿಗೆ ಎಕ್ಸ್ಟ್ರಾ ಟೈಮನ್ನು ತೆಗೆದುಕೊಂಡು ಅವರಿಗೆ ಎಲ್ಲ ರೀತಿಯಿಂದ ಬೋಧಿಸಿರೋದ್ರಿಂದ ತಂದೆ ತಾಯಿಗಳ ಸಪೋರ್ಟ್ ಕೂಡ ತುಂಬಾ ಕೊಟ್ಟಿದ್ದಾರೆ. ನಮಗೆ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡ್ರು ಕೂಡ ಅವರಿಗೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಿ ಈ ಸಂಸ್ಥೆಗೆ ನಮ್ಮ ಟೀಚರ್ಗಳು ಬಹಳ ಕಷ್ಟಪಟ್ಟು ಹಾರ್ಡ್ ವರ್ಕ್ಲಿಂದ ಸಾಧನೆ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟು ನಮ್ಮ ಟೀಚರ್ಸ್ಗಳಿಗೆ ಮತ್ತು ಪೋಷಕರಿಗೆ ಸಲ್ಲುತ್ತದೆ ಎಂದು ನಾನು ತಿಳಿಸಲು ಸಂತೋಷ ಪಡುತ್ತೇನೆ.